ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದು ತುಂಬ ರುಚಿಯಾದ ಹಾಗೂ ಸಿಂಪಲ್ ಆದ ಮಟನ್ ಗ್ರೇವಿ. ಹೆಚ್ಚು ಮಸಾಲಾ ಸಾಮಗ್ರಿಗಳು ಇಲ್ಲದೆ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ಬಿಸಿ ಬಿಸಿ ರೈಸ್ಗೆ, ಚಪಾತಿಗೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹಾಕುವ ಪದಾರ್ಥಗಳು ತುಂಬ ಸಿಂಪಲ್ ಆಗಿದ್ರು ರುಚಿಯಂತೂ ಅದ್ಭುತವಾಗಿರುತ್ತೆ. ಇನ್ಯಾಕೆ ತಡ, ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ. ಈಗ ಒಂದು ಅಗಲವಾದ ಪಾತ್ರೆ ತಗೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಗೂ ಎಣ್ಣೆ ಸಮ ಪ್ರಮಾಣದಲ್ಲಿ ತಗೊಳ್ಳೋಣ. ತುಪ್ಪ ಹಾಕೊಳ್ಳೋದ್ರಿಂದ ಗ್ರೇವಿ ಅದ್ಭುತ ಟೇಸ್ಟ್ ಬರುತ್ತೆ. ಸೊ ತುಪ್ಪನ ಸ್ಕಿಪ್ ಮಾಡಬೇಡಿ. ತುಪ್ಪ ಮತ್ತು ಎಣ್ಣೆ ಎರಡು ಸಮ ಪ್ರಮಾಣದಲ್ಲೇ ಹಾಕೊಳ್ಳೋಣ. ತುಪ್ಪ ಕೂಡ ಬಿಸಿಯಾಗಿದೆ. ಈಗ 2 ಬಿರಿಯಾನಿ ಎಳೆ ಹಾಕೊಳ್ತಾ ಇದ್ದೀನಿ. ಹಾಗೆ ಗರಂ ಮಸಾಲ ಪದಾರ್ಥಗಳು ಕೂಡ ಹಾಕಿ, ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಒಮ್ಮೆ ಬಾಡಿಸ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೆಚ್ಚು ಮಸಾಲ ಸಾಮಗ್ರಿಗಳನ್ನು ಹಾಕಿ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ ಅನ್ನೋ ಸಮಯದಲ್ಲಿ ಈ ರೀತಿ ದಿಢೀರ್ ಅಂತ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ವಾಶ್ ಮಾಡಿದ್ದಂತಹ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಇದು 1 kg ಮಟನ್ ಆಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಕೂಡ ಹಾಕದೆ ಬೇಯಿಸ್ಕೋಬೇಕಾಗತ್ತೆ. ನೀರು ಸ್ವಲ್ಪ ಕೂಡ ಹಾಕದೆ ಹೀಗೆ ನಾವು ಬೇಯಿಸ್ಕೊಳ್ಳೋಣ. ಇದರಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಹೆಚ್ಚಿರೋದ್ರಿಂದ ನಾವು ನೀರು ಹಾಕದೆ ಬೇಯಿಸ್ಕೊಳ್ಳೋಣ. ನೀರು ಸ್ವಲ್ಪ ಕೂಡ ಹಾಕಿಲ್ಲ ಅಂದರೂ ಕೂಡ ನೀರು ಎಷ್ಟೊಂದು ಬರುತ್ತೆ ನೀವೇ ನೋಡಿ. ಇದು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉಪ್ಪು ಇದಕ್ಕೆ ಹಿಡಿಯುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 5 ರಿಂದ 10 ನಿಮಿಷ ಬೇಯಿಸ್ಕೊಂಡು ಬರೋಣ. ಕರೆಕ್ಟಾಗಿ 10 ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ. ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಸ್ವಲ್ಪನೂ ನೀರು ಹಾಕಿಲ್ಲ, ಆದರೂ ಎಷ್ಟೊಂದು ನೀರು ಬಂದಿದೆ ನೋಡಿ. ಸೊ ಅದಕ್ಕಾಗಿ ನೀರು ಹಾಕದೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈಗ ಇದಕ್ಕೆ ನಾವು ಮಟನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದಂತಹ ಸಾಂಪ್ರದಾಯಿಕ ಮಸಾಲ ಪುಡಿ ಹಾಗೂ ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಪುಡಿಗಳೆಲ್ಲ ಹಾಕಿದ ತಕ್ಷಣ ಎಷ್ಟೊಂದು ಒಳ್ಳೆ ಪರಿಮಳ ಬರ್ತಾ ಇದೆ. ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ರೆಸಿಪಿ ಇದು. ದಿಢೀರ್ ಅಂತ ಮಾಡಬಹುದಾದಂಥ ಸಿಂಪಲ್ ರೆಸಿಪಿ. ಮಸಾಲೆ ಎಲ್ಲ ಚೆನ್ನಾಗಿ ಮಟನ್ಗೆ ಅಂಟ್ಕೋಬೇಕು. ಸೊ ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ರಿಂದ 3 ಟೊಮೊಟೊ ಅಷ್ಟು ನಾನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಇದೊಂದೇ ನಾನು ರುಬ್ಕೊಂಡಿರೋದು. ಇದರಲ್ಲಿ ಏನೂ ಸೇರಿಸಿಲ್ಲ, ಬರೀ ಟೊಮೊಟೊ ಮಾತ್ರ ನಾನು ರುಬ್ಬಿರೋದು. ನಿಮಗೆ ಬೇಕಾದರೆ ಹಾಗೆ ಕೂಡ ಕಟ್ ಮಾಡಿ ಹಾಕೋಬಹುದು. ಕೆಲವರಿಗೆ ಟೊಮೊಟೊ ಮಧ್ಯ ಸಿಗ್ತಾ ಇದ್ದರೆ ಸ್ವಲ್ಪ ಇರಿಟೇಟ್ ಅಂತ ಅನಿಸುತ್ತೆ. ಸೊ ಅಂಥವರಿಗಾಗಿ ಟೊಮೊಟೊ ಪ್ಯೂರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಸಮಯದಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಮತ್ತೊಮ್ಮೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಬರೋಣ ಬನ್ನಿ. ಇದು ಬಿಸಿ ಬಿಸಿ ರೈಸ್ಗೂ, ಚಪಾತಿಗೂ, ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಏನಾದರೂ ಒಂದು ರಸಮ್ ಜೊತೆ ಕೂಡ ನಾವು ಸೈಡ್ ಡಿಶ್ ಆಗಿ ಕೂಡ ಇದನ್ನು ಸವಿಯಬಹುದು. ಮಧ್ಯ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ ರೆಡಿ ಆಗ್ತಾ ಇದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ನಾವು ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು, ಬಟ್ ಅಗಲವಾದ ಪಾತ್ರೆಯಲ್ಲಿ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ. ಕುಕ್ಕರಲ್ಲೇ ಒಂದು ಟೇಸ್ಟ್ ಬರುತ್ತೆ, ಬಟ್ ನಾವು ಅಗಲವಾದ ಪಾತ್ರೆಯಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಮಾಡೋದ್ರಿಂದ ಅದೇ ಒಂಥರ ಟೇಸ್ಟ್ ಬರುತ್ತೆ. ಇದನ್ನು ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಮಟನ್ಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಹಾಗೂ ಮಟನ್ ಬೇಗನೆ ಬೇಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಾ ಇದೆ. ಈ ರೀತಿ ಥಿಕ್ನೆಸ್ ಬರಬೇಕು. ಈಗ ಕೊನೆಯಲ್ಲಿ ಕಸೂರಿ ಮೇಥಿ ಹಾಕಿ ಮತ್ತೆ 5 ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು ನೋಡಿ.
ತುಂಬ ರುಚಿಯಾದ ಮಟನ್ ಗ್ರೇವಿ ಸವಿಯಲು ಸಿದ್ಧ. ಕಸೂರಿ ಮೇಥಿ ಹಾಕಿದ ತಕ್ಷಣ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಾಡ್ತಾ ಇರಬೇಕಾದ್ರೇ ತಿನ್ಬೇಕನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿದೆ ಅಂತ ತಿಂದರು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಖಂಡಿತ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.